ka na mag-alala. May nakilala akong babae sa gubat. ಮೂವಿಯ ಮೊದಲ ಸೀನ್ ಶುರುವಾಗೋದು 1945ರ ಫಿಲಿಪೀನ್ಸ್ನ ವರ್ಲ್ಡ್ ವಾರ್ II ಸಮಯದಲ್ಲಿ. ಆಗ ನಾವು ಒಬ್ಬ ಸೋಲ್ಜರನ್ನು ಮತ್ತೊಬ್ಬ ಸೋಲ್ಜರ್ ತುಂಬ ಭೀಕರವಾಗಿ ಕೊಂದು ತಿನ್ನುತ್ತಿರೋದನ್ನು ನೋಡ್ತೀವಿ. ಈ ಸೀನ್ ಸ್ವಲ್ಪ ಭಯಾನಕವಾಗಿರುತ್ತೆ. ಇದು ಈ ಮೂವಿಯ ಶುರುವಾಗಿರುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು ಒಂದು ಹಳ್ಳಿಯಲ್ಲಿ. ಆ ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಮ್ಯಾನ್ಷನ್ ಇರುತ್ತೆ. ಆ ಹಳ್ಳಿಯ ಸುತ್ತ ದೊಡ್ಡ ಕಾಡಿರುತ್ತೆ. ಆ ಮ್ಯಾನ್ಷನ್ನ ಓನರ್ನ ಹೆಸರು ರೊನಾಲ್ಡೋ ಎಂದು. ಅವನ ಹೆಂಡತಿ ಲಿಗಾಯ. ಇವರಿಗೆ ಇಬ್ಬರು ಮಕ್ಕಳಿರ್ತಾರೆ. ಮೊದಲನೇ ಮಗಳು ತಾಲ, ಎರಡನೇ ಮಗ ಬಯಾನಿ. ಹೀಗಿರುವಾಗ ಅವರ ಮನೆಗೆ ಅದೇ ಫಿಲಿಪಿನೋ ದೇಶದ ಒಬ್ಬ ವ್ಯಕ್ತಿ ಬರ್ತಾನೆ. ಆತನ ಹೆಸರು ಆಂಟೋನಿಯೋ ಎಂದು. ಆತ ಇಲ್ಲಿಗೆ ಅವರಿಗೆ ಹೆದರಿಸೋದಕ್ಕೇನೆ ಬಂದಿರ್ತಾನೆ. ಸ್ನೇಹಿತರೆ, ಈ ವ್ಯಕ್ತಿ ಜಪಾನ್ ಪರವಾಗಿ ಕೆಲಸ ಮಾಡುತ್ತಿರುತ್ತಾನೆ. ವರ್ಲ್ಡ್ ವಾರ್ II ಸಮಯ ಆಗಿರೋದ್ರಿಂದ ಜಪಾನ್ ಹಾಗೂ ಅಮೆರಿಕ ಈ ಫಿಲಿಪಿನೋ ದೇಶದ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಹಲವಾರು ಜನರ ಸಾವಿಗೆ ಕಾರಣರಾಗಿರ್ತಾರೆ. ಆಂಟೋನಿಯೋ ಇಲ್ಲಿಗೆ ಬಂದಿರೋ ಕಾರಣ ಏನೆಂದರೆ, ಜಾಪನೀಸ್ ಆರ್ಮಿಯ ಚಿನ್ನವನ್ನು ಈ ರೊನಾಲ್ಡೋ ಕದ್ದಿದ್ದಾನೆ ಎಂಬ ಅನುಮಾನ ಜಾಪನೀಸ್ ಆರ್ಮಿಗೆ ಬಂದಿರುತ್ತೆ. ಅದನ್ನು ತೆಗೆದುಕೊಂಡು ಹೋಗುವುದಕ್ಕೇನೆ ಈತ ಬಂದಿರೋದು. ಆದರೆ ರೊನಾಲ್ಡೋ ನನಗೆ ಆ ಚಿನ್ನದ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಎಂದು ಪದೇ ಪದೇ ಹೇಳಿದರೂ ಆತ ಕೇಳಲ್ಲ. ಆಗ ಆಂಟೋನಿಯೋ ಅವನಿಗೆ ಸ್ವಲ್ಪ ದಿನದ ಸಮಯ ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ಹೋಗೋದಕ್ಕಿಂತ ಮುಂಚೆ ಹೇಳಿದ ಸಮಯಕ್ಕೆ ಚಿನ್ನವನ್ನ ಕೊಡದೆ ಹೋದರೆ ನಿಮ್ಮೆಲ್ಲರ ಸಾವು ಆಗುತ್ತೆ ಎಂದು ವಾರ್ನ್ ಮಾಡಿ ಹೋಗ್ತಾನೆ. ರಾತ್ರಿಯಲ್ಲಿ ರೊನಾಲ್ಡೋ ಲಿಗಾಯ ಜೊತೆ ಮಾತಾಡ್ತಾನೆ. ನಾನು ಹೋಗಲೇಬೇಕು. ಆ ಆಂಟೋನಿಯೋ ಬದುಕಿದ್ದರೆ ನಮ್ಮ ಕುಟುಂಬಕ್ಕೆ ತುಂಬ ಡೇಂಜರ್. ಹಾಗಾಗಿ ಅವನನ್ನ ಸಾಯಿಸೋದಕ್ಕೆ ಹೋಗುತ್ತಿದ್ದೀನಿ ಎಂದು ಅವಳಿಗೆ ಹೇಳ್ತಾನೆ. ಸ್ನೇಹಿತರೆ, ಈ ರೊನಾಲ್ಡೋ ಒಬ್ಬ ದೇಶದ್ರೋಹಿ ಆಗಿರ್ತಾನೆ. ಅವರ ಶತ್ರು ರಾಷ್ಟ್ರವಾದ ಅಮೆರಿಕಾಗೆ ಯಾರಿಗೂ ಗೊತ್ತಾಗದಂತೆ ಸಹಾಯ ಮಾಡುತ್ತಿರುತ್ತಾನೆ. ಈಗಲೂ ಕೂಡ ಅವರಿಗೆ ಸಹಾಯ ಮಾಡಬೇಕೆಂದೇ ಈ ರೊನಾಲ್ಡೋ ಹೋಗುತ್ತಿರೋದು. ರೊನಾಲ್ಡೋ ಮನೆ ಬಿಟ್ಟು ಹೋಗುತ್ತಿರುವ ವಿಷಯ ತಾಲಾಗೆ ಗೊತ್ತಾಗುತ್ತೆ. ಆಗ ರೊನಾಲ್ಡೋ ತನ್ನ ಮಕ್ಕಳಿಗೆ ಸಮಾಧಾನ ಮಾಡಿ ಆದಷ್ಟು ಬೇಗ ಮನೆಗೆ ಬರ್ತೀನಿ ಎಂದು ಹೇಳ್ತಾನೆ. ನಂತರ ಬಯಾನಿ ಜೊತೆ ಮಾತಾಡ್ತಾನೆ. ಬಯಾನಿ, ನಿನ್ನ ಈ ಕುಟುಂಬವನ್ನ ನೀನೇ ರಕ್ಷಣೆ ಮಾಡಬೇಕು, ನೀನೇ ಇವರನ್ನೆಲ್ಲ ನೋಡಿಕೊಳ್ಳಬೇಕು ಎಂದು ಹೇಳಿ ಸಮಯ ಬಂದಾಗ ಇದನ್ನ ಉಪಯೋಗಿಸು ಎಂದು ಅವನ ಗನ್ನನ್ನೇ ಬಯಾನಿಗೆ ಕೊಡ್ತಾನೆ. ಹೀಗೆ ಹಲವಾರು ದಿನವಾದರೂ ರೊನಾಲ್ಡೋ ಮನೆಗೆ ಬರೋದಿಲ್ಲ. ಲಿಗಾಯ ಆರೋಗ್ಯ ಕೂಡ ತುಂಬ ಕೆಡುತ್ತಿರುತ್ತೆ. ಆಕೆಗೆ ಯಾವುದೋ ಕಾಯಿಲೆ ಬಂದಿದೆ ಎಂದು ನಮಗೆ ಅನ್ನಿಸುತ್ತೆ. ಒಂದು ದಿನ ಪ್ರೇಯರ್ ಮಾಡುವಾಗ ಅಲ್ಲಿಯೇ ಕುಸಿದು ಬೀಳ್ತಾಳೆ. ಅದನ್ನು ನೋಡಿದ ತಾಲಾಗೆ ತುಂಬ ಗಾಬರಿಯಾಗುತ್ತೆ. ಮನೆ ಕೆಲಸ ಮಾಡುತ್ತಿದ್ದ ಅಮೋರ್ ಎಂಬ ಮಹಿಳೆ ಲಿಗಾಯಾಗೆ ಮೆಡಿಸಿನ್ಸ್ ಕೊಡ್ತಾಳೆ. ಇಷ್ಟು ದಿನವಾದರೂ ರೊನಾಲ್ಡೋ ಮನೆಗೆ ಬರದ ಕಾರಣ ತಾಲ ತನ್ನ ತಾಯಿಯ ಜೊತೆ ಮಾತಾಡ್ತಾಳೆ. ಅಪ್ಪ ಏನಾದರೂ ಸತ್ತಿರಬಹುದಾ ಎಂದು ಅವಳಿಗೆ ಕೇಳ್ತಾಳೆ. ಆಗ ಕೋಪ ಮಾಡಿಕೊಳ್ಳುವ ಲಿಗಾಯ ತಾಲಾಗೆ ಬೈತಾಳೆ. ಆಗ ಬೇಜಾರಾಗೋ ತಾಲ ತನ್ನ ರೂಮ್ಗೆ ಹೊರಟೋಗ್ತಾಳೆ. ಏನೇ ಮಾಡಿದ್ರೂ ತಾಲಾಗೆ ನಿದ್ದೆ ಬರುತ್ತಿರೋದಿಲ್ಲ. ಆಗ ಆಕೆ ಒಂದು ನಿರ್ಧಾರ ಮಾಡ್ತಾಳೆ. ಅದೇನೆಂದರೆ, ನಾನೇ ನನ್ನ ತಂದೆಯನ್ನು ಹುಡುಕುತ್ತೀನಿ ಎಂದು ಈ ವಿಷಯವನ್ನ ಬಯಾನಿಗೆ ಹೇಳ್ತಾಳೆ. ಆಗ ಬಯಾನಿ ತನ್ನ ತಂದೆ ಕೊಟ್ಟಿದ್ದ ಗನ್ ತೆಗೆದುಕೊಂಡು ಅವಳ ಜೊತೆ ಹೋಗಲು ಮುಂದಾಗ್ತಾನೆ. ಅದು ಕೂಡ ಲಿಗಾಯಾಗೆ ಗೊತ್ತಾಗದಂತೆ. ಇವರು ಹೋಗುತ್ತಿರೋದನ್ನ ಮನೆಯ ಕೆಲಸದವಳಾದ ಅಮೋರ್ ನೋಡುತ್ತಿರುತ್ತಾಳೆ. ಆದರೆ ಅವರನ್ನು ಆಕೆ ತಡೆಯೋದಿಲ್ಲ. ಹೀಗೆ ಅವರು ಮನೆಯಿಂದ ಕಾಡಿನ ಒಳಗೆ ಹೋಗ್ತಾರೆ. ತುಂಬ ದೂರಕ್ಕೆ ಹೋದ ಅವರಿಗೆ ಒಂದು ಚಿಕ್ಕ ಮನೆ ಕಾಣುತ್ತೆ. ಆಗ ತಾಲ ಬಯಾನಿಯನ್ನು ಹೊರಗಡೆಯೇ ನಿಲ್ಲಿಸಿ ಒಳಗೋಗ್ತಾಳೆ. ಹೋದ ಅವಳಿಗೆ ಚಾಕ್ಲೇಟ್ ಸಿಗುತ್ತೆ. ಮೊದಲೇ ಹಸಿದಿದ್ದ ತಾಲ ಅದನ್ನು ತಿಂತಾಳೆ. ಸ್ನೇಹಿತರೆ, ಈ ತಾಲ ಕುಟುಂಬ ಶ್ರೀಮಂತರೇ ಆಗಿದ್ದರೂ ಯುದ್ಧದ ಸಮಯ ಆಗಿರೋದ್ರಿಂದ ಇವರಿಗೆ ಸರಿಯಾಗಿ ಊಟ ಇರೋದಿಲ್ಲ. ಈ ಸಮಯದಲ್ಲಿ ನಮಗೆ ಅವಳ ಹಿಂದೆ ಯಾರೋ ಓಡಾಡುತ್ತಿರೋದು ಕಾಣುತ್ತೆ. ಆದರೆ ಅವರು ಯಾರೆಂದು ನಮಗೆ ಗೊತ್ತಾಗಲ್ಲ. ನಂತರ ತಾಲ ಅಲ್ಲಿಂದ ಮತ್ತೊಂದು ಕಡೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಒಬ್ಬಳು ಮಹಿಳೆಯ ಶವ ಕೊಳೆತ ಸ್ಥಿತಿಯಲ್ಲಿ ಕಾಣುತ್ತೆ. ಆ ಶವದ ಮೇಲೆ ಬಗ್ಸಿರುತ್ತೆ. ಇದನ್ನು ನೋಡಿ ತಾಲಾಗೆ ತುಂಬ ಭಯವಾಗುತ್ತೆ.
ಬಯಾನಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಡ್ತಾಳೆ. ಹೀಗೆ ಹೋಗುವಾಗ ಬಯಾನಿಗೆ ಯಾರೋ ನನ್ನನ್ನು ಕೂಗಿದಂತೆ ಆಗುತ್ತೆ. ಅದೇ ಸಮಯದಲ್ಲಿ ತಾಲಾಗೆ ದೂರದಲ್ಲಿ ಹೋಗುತ್ತಿರುವ ತನ್ನ ತಂದೆ ಕಾಣ್ತಾನೆ. ಆಗ ತಾಲ ಬಯಾನಿಯನ್ನು ನೋಡಿದಾಗ ಬಯಾನಿ ಅಲ್ಲಿರೋದಿಲ್ಲ. ಆಗ ಗಾಬರಿಯಾಗುವ ತಾಲ ಅವನನ್ನು ಹುಡುಕಾಡ್ತಾಳೆ. ಇತ್ತ ಲಿಗಾಯಾಗೆ ತನ್ನ ಮಕ್ಕಳು ಕಾಣುತ್ತಿಲ್ಲದ ವಿಷಯ ಗೊತ್ತಾಗಿ ತುಂಬಾ ಟೆನ್ಷನ್ ಆಗ್ತಾಳೆ. ಇತ್ತ ಬಯಾನಿಗೆ ಒಂದು ನದಿಯ ಬಳಿ ಇರುವ ಕೆಲವು ಶವಗಳು ಕಾಣುತ್ತೆ. ಇವರನ್ನು ಜಾಪನೀಸ್ ಆರ್ಮಿಯವರೇ ಕೊಂದಿರಬೇಕು ಎಂದು ಅಂದುಕೊಳ್ತಾನೆ. ನಂತರ ಆತ ನೇರವಾಗಿ ತನ್ನ ಮನೆಗೆ ಹೊರಟೋಗ್ತಾನೆ. ಆದರೆ ತಾಲ ತನ್ನ ತಮ್ಮನನ್ನು ಕಾಡಿನಲ್ಲಿ ಹುಡುಕುತ್ತಲೇ ಇರ್ತಾಳೆ. ಹೀಗಿರುವಾಗ ಅವಳಿಗೆ ಕಾಡಿನ ಮಧ್ಯದಲ್ಲಿ ಇರುವ ಒಂದು ಓಲ್ಡ್ ಚರ್ಚ್ ಕಾಣುತ್ತೆ. ಅದರ ಒಳಗೋಗ್ತಾಳೆ. ಹೋದರೆ ಆ ಜಾಗದಲ್ಲಿ ತುಂಬ ವಿಚಿತ್ರವಾದ ಬಟ್ಟೆಯನ್ನು ಹಾಕಿಕೊಂಡಿರುವ ಒಬ್ಬಳು ಮಹಿಳೆ ಕಾಣ್ತಾಳೆ. ಆಕೆ ನಾನು ಒಬ್ಬಳು ಫೇರಿ ಅಂದರೆ ಯಕ್ಷಿಣಿ ಎಂದು ಪರಿಚಯ ಮಾಡಿಕೊಳ್ತಾಳೆ. ತಾಲ, ನಿನ್ನ ಅಪ್ಪ ಇನ್ನೂ ಬದುಕಿದ್ದಾರೆ. ನಿನ್ನ ತಮ್ಮ ಬಯಾನಿ ತುಂಬ ಸುರಕ್ಷಿತವಾಗಿ ಮನೆಯನ್ನು ಸೇರಿಕೊಂಡಿದ್ದಾನೆ. ಅವನ ಬಗ್ಗೆ ನೀನು ಚಿಂತೆ ಮಾಡುವ ಅಗತ್ಯ ಇಲ್ಲ ಎಂದು ಹೇಳ್ತಾಳೆ. ಆಗ ತಾಲ, ಈ ವಿಷಯವೆಲ್ಲ ನಿಮಗೇಗೆ ಗೊತ್ತು ಎಂದು ಕೇಳ್ತಾಳೆ. ಆದರೆ ಫೇರಿಯಿಂದ ಸರಿಯಾದ ಉತ್ತರ ಬರೋದಿಲ್ಲ. ಆಗ ನಮಗೆ ಅನ್ನಿಸುತ್ತೆ ಈಕೆ ನಮ್ಮ ನಿಮ್ಮಂತೆ ಮನುಷ್ಯಳಲ್ಲ, ಇವಳು ಒಂದು ಸೂಪರ್ ನ್ಯಾಚುರಲ್ ಎಂಟಿಟಿ ಇರಬಹುದು ಎಂದು. ಆಗ ಫೇರಿ, ತಾಲ, ನಿನಗೇನು ಬೇಕು ಕೇಳು, ನಾನು ಅದನ್ನ ನಿನಗೆ ಕೊಡ್ತೀನಿ ಎಂದು ಹೇಳ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ತಾಲ ಮನೆಗೆ ಬರ್ತಾಳೆ. ಯಾರಿಗೂ ಹೇಳದೆ ಕಾಡಿಗೆ ಹೋಗಿದ್ದ ಕಾರಣ ಲಿಗಾಯ ಅವಳಿಗೆ ಬೈತಾಳೆ. ರಾತ್ರಿಯಲ್ಲಿ ತಾಲ ಮಲಗಿದ್ದ ಬಳಿಯೇ ಫೇರಿ ಕಾಣಿಸಿಕೊಳ್ತಾಳೆ. ಆಕೆ ಹೇಳ್ತಾಳೆ, ನಾನು ನಿನ್ನ ಅಮ್ಮನ ಆರೋಗ್ಯವನ್ನ ಸರಿ ಮಾಡ್ತೀನಿ ಎಂದು ಹೇಳ್ತಾಳೆ. ಈ ವಿಷಯವೆಲ್ಲ ನಿನಗೇಗೆ ಗೊತ್ತು ಎಂದು ತಾಲ ಪುನಃ ಕೇಳ್ತಾಳೆ. ಆಗ ಫೇರಿ ಹೇಳ್ತಾಳೆ, ಈ ಬಗ್ನಿಂದ ನನಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ ಎಂದು. ಆಗ ನಮಗೆ ಅನ್ನಿಸುತ್ತೆ ಈಕೆ ಇನ್ಸೆಕ್ಟ್ ಫೇರಿ ಇರಬಹುದು ಎಂದು. ಈಕೆಗೆ ಕಾಡಿನ ಸುತ್ತಮುತ್ತ ಏನೇನಾಗುತ್ತೆ ಎಂದು ಈ ಇನ್ಸೆಕ್ಟ್ಗಳಿಂದ ಗೊತ್ತಾಗುತ್ತಿರುತ್ತೆ. ಆಗ ಆಕೆ ಪುನಃ ನಾನು ನಿನ್ನ ಅಮ್ಮನ ಆರೋಗ್ಯವನ್ನ ಸರಿ ಮಾಡ್ತೀನಿ, ಈ ಬಗ್ಗಿರುವ ಜಾರನ್ನು ತಗೋ ಎಂದು ತಾಲಾಗೆ ಕೊಡ್ತಾಳೆ. ನಂತರ ಆಕೆ ಮಾಯವಾಗ್ತಾಳೆ. ನೆಕ್ಸ್ಟ್ ಡೇ ತಾಲಾಗೆ ಎಚ್ಚರವಾದಾಗ ತುಂಬಾ ಭಯದಲ್ಲಿ ಕುಳಿತಿರುವ ಬಯಾನಿ ಕಾಣ್ತಾನೆ. ಏನಾಯ್ತು ಎಂದು ಕೇಳಿದಾಗ ಅವನು ಕಂಡ ಕೆಟ್ಟ ಕನಸಿನ ಬಗ್ಗೆ ಅವಳಿಗೆ ಹೇಳ್ತಾನೆ. ಆ ಕನಸಿನಲ್ಲಿ ಅವನ ಕುಟುಂಬದ ಎಲ್ಲರೂ ಕೂಡ ಸತ್ತು ಹೋಗಿರ್ತಾರೆ. ಆಗ ತಾಲ ಅವನಿಗೆ ಸಮಾಧಾನ ಮಾಡ್ತಾಳೆ. ನನಗೆ ಒಬ್ಬಳು ಫೇರಿ ಸಿಕ್ಕಿದ್ದಾಳೆ, ಆಕೆ ಎಲ್ಲವನ್ನೂ ಕೂಡ ಸರಿ ಮಾಡ್ತಾಳೆ ಎಂದು ಅವನಿಗೆ ಹೇಳ್ತಾಳೆ. ಇತ್ತ ಅಮೋರ್ ಯಾರಿಗೂ ಗೊತ್ತಾಗದಂತೆ ಆಂಟೋನಿಯೋ ಜೊತೆ ಮಾತಾಡುತ್ತಿರುತ್ತಾಳೆ. ಸ್ನೇಹಿತರೆ, ಅವಳನ್ನು ಈ ಮನೆ ಕೆಲಸಕ್ಕೆ ಕಳಿಸಿರೋದು ಈ ಆಂಟೋನಿಯೋನೇ ಆಗಿರ್ತಾನೆ. ಏಕೆಂದರೆ ರೊನಾಲ್ಡೋ ಕದ್ದಿರುವ ಚಿನ್ನವನ್ನು ಹುಡುಕಲಿ ಎಂದು. ಈಕೆಯು ಕೂಡ ಚಿನ್ನವನ್ನ ಎಲ್ಲ ಕಡೆ ಹುಡುಕಾಡಿರ್ತಾಳೆ. ಆದರೆ ಎಲ್ಲೂ ಅದು ಸಿಕ್ಕಿರೋದಿಲ್ಲ. ಆಗ ಆತ, ನಿನಗೆ 2 ದಿನ ಟೈಮ್, ಅಷ್ಟರಲ್ಲಿ ಹುಡುಕಬೇಕು, ಇಲ್ಲವಾದರೆ ಕಿಡ್ನ್ಯಾಪ್ ಮಾಡಿರುವ ನಿನ್ನ ಮಗನನ್ನು ಜಾಪನೀಸ್ ಆರ್ಮಿ ಸಾಯಿಸ್ತಾರೆ ಎಂದು ವಾರ್ನ್ ಮಾಡ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಅಮೋರ್ ಯಾಕೆ ಈ ಕೆಲಸ ಮಾಡುತ್ತಿದ್ದಾಳೆ ಎಂದು. ಇತ್ತ ಲಿಗಾಯ ಆರೋಗ್ಯ ತುಂಬ ಕೆಟ್ಟ ಸ್ಟೇಜ್ನಲ್ಲಿರುತ್ತೆ. ಆಕೆ ರಕ್ತದ ವಾಂತಿ ಮಾಡುತ್ತಿರೋದನ್ನ ತಾಲ ನೋಡಿ ತುಂಬಾ ಬೇಜಾರಾಗ್ತಾಳೆ. ರಾತ್ರಿಯಲ್ಲಿ ತಾಲ ತನ್ನ ತಾಯಿಯ ರೂಮ್ಗೆ ಹೋಗ್ತಾಳೆ. ಫೇರಿ ಕೊಟ್ಟಿದ್ದ ಆ ಇನ್ಸೆಕ್ಟ್ ಜಾರನ್ನು ಓಪನ್ ಮಾಡ್ತಾಳೆ. ಅದರ ಒಳಗಿದ್ದ ಬಗ್ಗನ್ನು ಹೊರಗೆ ಬಿಟ್ಟಾಗ ಅದು ಅವಳ ತಾಯಿಯ ಬಾಯಿಯ ಒಳಗೋಗುತ್ತೆ. ಆಗ ಆಕೆ ತುಂಬಾ ವಿಚಿತ್ರವಾಗಿ ಒದ್ದಾಡ್ತಾಳೆ. ಅದನ್ನು ನೋಡಿದ ತಾಲಾಗೆ ತುಂಬಾ ಗಾಬರಿಯಾಗುತ್ತೆ. ನೆಕ್ಸ್ಟ್ ಸೀನ್ ಶುರುವಾಗೋದು ಬೆಳಿಗ್ಗೆಯಲ್ಲಿ. ಆಗ ನಾವು ತುಂಬಾ ನಾರ್ಮಲ್ ಆಗಿರುವ ಲಿಗಾಯನನ್ನು ನೋಡ್ತೀವಿ. ಅವಳನ್ನು ನೋಡಿದ ತಾಲ ಹಾಗೂ ಬಯಾನಿಗೆ ಅಮ್ಮ ಸರಿ ಹೋದರು ಎಂದು ಅನ್ನಿಸುತ್ತೆ. ಆದರೆ ಆಕೆ ಸರಿಯಾಗಿರೋದಿಲ್ಲ. ರಾತ್ರಿಯಲ್ಲಿ ಆಕೆ ರೂಮ್ನಲ್ಲಿರುವಾಗ ನಮಗೆ ಅವಳ ಬೆನ್ನಿನಲ್ಲಿ ಏನು ವಿಚಿತ್ರವಾಗಿರೋದು ಕಾಣುತ್ತೆ. ಆದರೆ ಅದೇನೆಂದು ನಮಗೆ ಸರಿಯಾಗಿ ಗೊತ್ತಾಗಲ್ಲ. ನೆಕ್ಸ್ಟ್ ಡೇ ಬಯಾನಿ ನಿದ್ದೆಯಿಂದ ಎಚ್ಚರವಾದಾಗ ಅವನಿಗೆ ತಾಲ ಎಲ್ಲಿಯೂ ಕಾಣೋದಿಲ್ಲ. ನಂತರ ಆತ ತನ್ನ ತಾಯಿಯನ್ನು ಹುಡುಕಾಡ್ತಾನೆ. ಆಕೆಯೂ ಕೂಡ ಎಲ್ಲೂ ಇರೋದಿಲ್ಲ. ಒಂದು ಜಾಗದಲ್ಲಿ ಅವನಿಗೆ ತನ್ನ ತಾಯಿ ಕಾಣ್ತಾಳೆ. ಆಕೆ ಅವಳ ಕೈಯನ್ನೇ ತಿನ್ನುತ್ತಿರುತ್ತಾಳೆ. ಅದನ್ನು ನೋಡಿ ಬಯಾನಿ ತುಂಬಾ ಗಾಬರಿಯಾಗ್ತಾನೆ. ಆಗ ಅಲ್ಲಿಗೆ ಬರುವ ಅಮೋರ್ ಲಿಗಾಯನನ್ನು ಅವಳ ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸ್ತಾಳೆ. ನಂತರ ಆಕೆ ಅದೇ ರೂಮ್ನಲ್ಲಿ
ಚಿನ್ನವನ್ನ ಹುಡುಕಾಡ್ತಾಳೆ. ಎಷ್ಟೇ ಹುಡುಕಿದರೂ ಅದು ಸಿಗೋದಿಲ್ಲ. ಈ ಸಮಯದಲ್ಲಿ ಲಿಗಾಯ ಒಂದು ಡೀಮನ್ನಿಂದ ಪೊಸೆಸ್ ಆಗಿರುವ ರೀತಿ ವಿಚಿತ್ರವಾಗಾಡಲು ಶುರು ಮಾಡ್ತಾಳೆ. ನಂಬಲಾಗದ ರೀತಿಯಲ್ಲಿ ಅವಳ ನಾಲಿಗೆಯನ್ನು ಹೊರಗೆ ಹಾಕ್ತಾಳೆ. ಆ ಭಯಾನಕ ಸ್ಥಿತಿಯಲ್ಲಿ ಅವಳನ್ನು ನೋಡಿದ ಅಮೋರ್ಗೆ ತುಂಬಾ ಭಯವಾಗುತ್ತೆ. ಆಗ ಅವಳು ಆ ರೂಮನ್ನು ಲಾಕ್ ಮಾಡಿಕೊಂಡು ಆ ಕೀಯನ್ನು ಬೈಬಲ್ನ ಕೆಳಗೆ ಇಟ್ಟು ಅಲ್ಲಿಂದ ಹೊರಗೆ ಬರ್ತಾಳೆ. ಆಗ ಬಯಾನಿ ಆ ಕೀಯನ್ನು ತೆಗೆದುಕೊಳ್ತಾನೆ. ಇತ್ತ ಮನೆಯಲ್ಲಿ ತಿನ್ನಲು ಊಟ ಇಲ್ಲದ ಕಾರಣ ಒಂದು ಬ್ಯಾಸ್ಕೆಟ್ ಅನ್ನು ಎತ್ತಿಕೊಂಡು ತಾಲಾ ಆ ಓಲ್ಡ್ ಚರ್ಚ್ಗೆ ಹೋಗ್ತಾಳೆ. ಅಲ್ಲಿರುವ ಫೇರಿಯನ್ನು ಮೀಟ್ ಮಾಡ್ತಾಳೆ. ನನಗೆ ಊಟ ಬೇಕು ಎಂದು ಕೇಳಿಕೊಳ್ತಾಳೆ. ಆಗ ಫೇರಿ ತನ್ನ ಮಾಯ ಶಕ್ತಿಯಿಂದ ಅವಳಿಗೆ ಊಟ ಕೊಡ್ತಾಳೆ. ಅದನ್ನು ನೋಡಿ ತುಂಬಾ ಖುಷಿಯಾಗುವ ತಾಲಾ ಅದನ್ನು ತನ್ನ ಬ್ಯಾಸ್ಕೆಟ್ಗೆ ತುಂಬಿಸಿಕೊಂಡು ಮನೆಗೆ ಹೋಗ್ತಾಳೆ. ಹೋದರೆ ಬಯಾನಿ ತುಂಬಾ ಬೇಜಾರಿನಿಂದ ಹಾಗೂ ಭಯದಿಂದ ಒಂದು ಕಡೆಗಿರ್ತಾನೆ. ಏನಾಯ್ತು ಎಂದು ಕೇಳಿದಾಗ ಆತ ಕೋಪದಿಂದ ಹೀಗೆ ಹೇಳ್ತಾನೆ, ನಿನ್ನ ಫೇರಿ ನಮಗೆ ಸಹಾಯ ಮಾಡಿಲ್ಲ, ಬದಲಿಗೆ ಅವಳು ನಮ್ಮ ಅಮ್ಮನನ್ನು ಮಾನ್ಸ್ಟರ್ ಮಾಡಿದ್ದಾಳೆ ಎಂದು ಹೇಳ್ತಾನೆ. ಆದರೆ ಅದನ್ನು ತಾಲಾ ನಂಬೋದಿಲ್ಲ. ಮಾತಿಗೆ ಮಾತು ಬೆಳೆದು ಕೋಪದಿಂದ ತಾಲಾ ಅವನ ಕೆನ್ನೆಗೆ ಹೊಡಿತಾಳೆ. ನಂತರ ಅವರು ಊಟ ಮಾಡದೆ ಮಲಗ್ತಾರೆ. ರಾತ್ರಿಯಲ್ಲಿ ತಾಲಾಗೆ ಮನೆಯಲ್ಲಿ ಯಾರು ಓಡಾಡುತ್ತಿದ್ದಾರೆ ಎಂದು ಅನ್ನಿಸಿ ಚೆಕ್ ಮಾಡ್ತಾಳೆ. ಮನೆಯ ಹೊರಗೆ ತಾವು ಸಾಕಿದ್ದ ನಾಯಿ ನರಳಾಡುತ್ತಿರುವ ಶಬ್ದ ಕೇಳುತ್ತೆ. ಆಗ ತಾಲಾ ಏನೆಂದು ಹೋಗಿ ನೋಡಿದಾಗ ಅವಳ ತಾಯಿ ಆ ನಾಯಿಯನ್ನು ತಿನ್ನುತ್ತಿರುತ್ತಾಳೆ. ಅದನ್ನು ನೋಡಿ ತುಂಬಾ ಗಾಬರಿಯಾಗ್ತಾಳೆ. ನಂತರ ಆಕೆ ತನ್ನ ಮಗಳ ಮೇಲೆಯೇ ಅಟ್ಯಾಕ್ ಮಾಡಲು ಬರ್ತಾಳೆ. ಕೂಡಲೇ ತಾಲಾ ಡೋರನ್ನು ಲಾಕ್ ಮಾಡಿಕೊಂಡಾಗ ಅಲ್ಲಿಗೆ ಬಯಾನಿ ಬರ್ತಾನೆ. ಬಂದ ಆತ ಬೇಡವೆಂದರೂ ಆ ಡೋರನ್ನು ಓಪನ್ ಮಾಡ್ತಾನೆ. ಆಗ ಅವರಿಗೆ ಪ್ರಜ್ಞೆ ತಪ್ಪಿರುವ ಲಿಗಾಯ ಕಾಣ್ತಾಳೆ. ಅದೇ ಜಾಗದಲ್ಲಿ ಅರೆ ಜೀವದಲ್ಲಿರೋ ಒಂದು ಬರ್ಡ್ ಕಾಣುತ್ತೆ. ಅದನ್ನು ತಿಂದು ಪುನಃ ಉಗಿದಿರುವ ರೀತಿ ಕಾಣುತ್ತಿರುತ್ತೆ. ಆಗ ಅವರಿಬ್ಬರು ತಮ್ಮ ತಾಯಿಯನ್ನು ಎತ್ತಿಕೊಂಡು ಅವಳ ರೂಮ್ನಲ್ಲಿ ಮಲಗಿಸ್ತಾರೆ. ಆ ರೂಮನ್ನು ಲಾಕ್ ಮಾಡ್ತಾರೆ. ನಂತರ ಆ ರೂಮ್ನ ಮುಂದೆಯೇ ಚಿಂತೆ ಮಾಡುತ್ತಾ ಕುಳಿತುಕೊಳ್ತಾರೆ. ಈ ಸಮಯದಲ್ಲಿ ಆ ಮನೆಯ ಮುಂದೆ ಇರುವ ಫೇರಿ ಕಾಣ್ತಾಳೆ. ಆ ಬರ್ಡ್ ಅನ್ನು ಎತ್ತಿಕೊಂಡು ಅದನ್ನು ತಿಂತಾಳೆ. ಸ್ನೇಹಿತರೆ, ಈ ಫೇರಿ ಒಳ್ಳೆಯದಾಗಿರದೆ ಒಂದು ಡೆಮೋನಿಕ್ ಎಂಟಿಟಿ ಆಗಿರಬಹುದು ಎಂದು ಪದೇ ಪದೇ ನಮಗೆ ಅನ್ನಿಸುತ್ತೆ. ನೆಕ್ಸ್ಟ್ ಡೇ ಬಯಾನಿ ಪ್ರೀತಿಯಿಂದ ಸಾಕಿದ್ದ ತನ್ನ ನಾಯಿಯನ್ನು ಹೂತಾಕ್ತಾನೆ. ಹೀಗಿರುವಾಗ ತಾಲಾ ಬಳಿ ಪುನಃ ಫೇರಿ ಬರ್ತಾಳೆ. ಆಗ ತಾಲಾ ಇದೆಲ್ಲ ಆಗಿದ್ದು ನಿನ್ನಿಂದಲೇ ಎಂದಾಗ ಫೇರಿ ಹೇಳ್ತಾಳೆ, ಇಲ್ಲ, ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ನೀನೆ. ನಾನು ನಿನಗೆ ನಿನ್ನ ಅಮ್ಮನ ಆರೋಗ್ಯವನ್ನ ಸರಿ ಮಾಡ್ತೀನಿ ಎಂದು ಹೇಳಿದೆ, ಹಾಗೆಯೇ ಮಾಡಿದ್ದೀನಿ. ಬದಲಿಗೆ ನಾನು ಅವಳ ಮಾನವೀಯತೆಯನ್ನ ಕಿತ್ತುಕೊಂಡಿದ್ದೀನಿ ಎಂದು ಹೇಳ್ತಾಳೆ. ಆಗ ತುಂಬಾ ಕೋಪ ಮಾಡಿಕೊಳ್ಳುವ ತಾಲಾ ಇಲ್ಲಿಂದ ಹೊರಟೋಗು ಎಂದು ಫೇರಿಗೆ ಹೇಳ್ತಾಳೆ. ಆಗ ಫೇರಿ ಮಾಯವಾಗ್ತಾಳೆ. ಈ ಸಮಯದಲ್ಲಿ ಬೇಸ್ಮೆಂಟ್ನಲ್ಲಿ ಏನೋ ಶಬ್ದ ಕೇಳಿ ತಾಲಾ ಅಲ್ಲಿಗೋಗ್ತಾಳೆ. ಹೋಗಿ ನೋಡಿದರೆ ಅಲ್ಲಿದ್ದ ಆಂಟೋನಿಯೋ ಹಾಗೂ ಅಮೋರ್ ಆ ಜಾಗದಲ್ಲಿ ಚಿನ್ನವನ್ನು ಹುಡುಕುತ್ತಿರುತ್ತಾರೆ. ಆಂಟೋನಿಯೋ ತಾಲಾನನ್ನು ನೋಡಿಬಿಡ್ತಾನೆ. ಅವಳನ್ನ ಹಿಡಿದು ಚಿನ್ನ ಎಲ್ಲಿ ಎಂದು ಹೆದರಿಸ್ತಾನೆ. ಆದರೆ ತಾಲಾಗೆ ಅದರ ಬಗ್ಗೆ ಗೊತ್ತೇ ಇರೋದಿಲ್ಲ. ಆಗ ಆಂಟೋನಿಯೋ ಹೇಳ್ತಾನೆ, ನಿನ್ನ ಅಪ್ಪ ಸತ್ತಿದ್ದಾನೆ, ಅವನು ಪುನಃ ವಾಪಸ್ಸಾಗೋದಿಲ್ಲ, ಹೇಳು ಚಿನ್ನ ಎಲ್ಲಿ ಎಂದು ಕೇಳ್ತಾನೆ. ಆ ಸಮಯದಲ್ಲಿ ಬಯಾನಿ ಗನ್ ಹಿಡಿದು ಅಲ್ಲಿಗೆ ಬರ್ತಾನೆ. ಆದರೆ ಅವನಿಗೆ ಶೂಟ್ ಮಾಡುವಷ್ಟು ಧೈರ್ಯ ಇರೋದಿಲ್ಲ. ಆಗ ಆಂಟೋನಿಯೋ ಅವನ ಹೊಟ್ಟೆಗೇನೆ ಶೂಟ್ ಮಾಡಿಬಿಡ್ತಾನೆ. ಆಗ ತುಂಬಾ ಕೋಪ ಮಾಡಿಕೊಳ್ಳುವ ತಾಲಾ ಚಿನ್ನ ನನ್ನ ಅಮ್ಮನ ರೂಮ್ನಲ್ಲಿದೆ ಎಂದು ಆ ರೂಮ್ನ ಕೀಯನ್ನು ಕೊಡ್ತಾಳೆ. ಆಗ ನಮಗೆ ಗೊತ್ತಾಗುತ್ತೆ ತಾಲಾ ಕೀ ಕೊಟ್ಟಿದ್ದು ಆಂಟೋನಿಯೋ ತನ್ನ ಅಮ್ಮನಿಂದಲೇ ಸಾಯಲಿ ಎಂದು. ಆಗ ಖುಷಿಯಾಗುವ ಆಂಟೋನಿಯೋ ಕೀ ತೆಗೆದುಕೊಂಡು ಆ ರೂಮ್ಗೆ ಹೋಗ್ತಾನೆ. ಆಗ ತಾಲಾ ಅಮೋರ್ ಬಳಿ ಸಹಾಯ ಕೇಳ್ತಾಳೆ. ಆದರೆ ತಾಲಾನ ತಂದೆ ರೊನಾಲ್ಡೋ ಒಬ್ಬ ದೇಶದ್ರೋಹಿ ಆಗಿರುವ ಕಾರಣ ಆಕೆ ಸಹಾಯ ಮಾಡದೆ ಆಂಟೋನಿಯೋ ಬಳಿ ಹೋಗ್ತಾಳೆ. ಆಗ ಸುಮ್ಮನಾಗದ ತಾಲಾ ಗನ್ ತೆಗೆದುಕೊಂಡು ಅವರ ಹಿಂದೆ ಹೋಗ್ತಾಳೆ. ಹೋಗುವಾಗ ಅವಳಿಗೆ ಆಂಟೋನಿಯೋನ ಕಿರುಚಾಟ ಕೇಳುತ್ತೆ. ಈ ಸಮಯದಲ್ಲಿ ರೂಮ್ನಿಂದ ಹೊರಗೆ ಬಂದ ಅಮೋರ್ನನ್ನು ಆಂಟೋನಿಯೋ ಎಂದುಕೊಂಡು ಶೂಟ್ ಮಾಡಿಬಿಡ್ತಾಳೆ. ಅದರಿಂದ ಅಮೋರ್ ಅಲ್ಲಿಯೇ ಸಾಯ್ತಾಳೆ. ನಂತರ ತಾಲಾ ಅವಳ ಅಮ್ಮನ ರೂಮ್ಗೆ ಹೋಗ್ತಾಳೆ. ಹೋಗಿ ನೋಡಿದರೆ ಲಿಗಾಯ ಆಂಟೋನಿಯೋನನ್ನು ಕೊಂದು ಅವನನ್ನು ತಿನ್ನುತ್ತಿರುತ್ತಾಳೆ. ಆಗ ತುಂಬಾ ಭಯಪಡುವ ತಾಲಾ ಬಯಾನಿಯನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಬರ್ತಾಳೆ. ಆದರೆ ಅತಿಯಾದ ರಕ್ತ ಹೋಗಿದ್ದ ಕಾರಣ ಬಯಾನಿ ಸತ್ತೋಗ್ತಾನೆ. ಸ್ನೇಹಿತರೆ, ಬಯಾನಿ ಯಾವ ರೀತಿ ಕನಸು ಕಂಡಿದ್ದನು ಅದೇ ರೀತಿಯಲ್ಲಿ ಅವನ ಸಾವಾಗಿರುತ್ತೆ.
ಹಾಗೆಯೇ ಎಲ್ಲರೂ ಕೂಡ ಸಾಯುತ್ತಿರುತ್ತಾರೆ. ಇದನ್ನೆಲ್ಲ ನೋಡಿದ ತಾಲ ಕಾಡಿನ ಮಧ್ಯದಲ್ಲಿರುವ ಚರ್ಚ್ಗೆ ಹೋಗ್ತಾಳೆ. ಅಲ್ಲಿರುವ ಫೇರಿಯ ಜೊತೆ ಮಾತಾಡ್ತಾಳೆ. ಇದೆಲ್ಲವನ್ನು ನಿಲ್ಲಿಸು ಎಂದು ಕೇಳಿಕೊಳ್ತಾಳೆ. ಆಗ ಫೇರಿ, ಸರಿ ನಿಲ್ಲಿಸ್ತೀನಿ, ಆದರೆ ನೀನು ನಾನು ಕೊಡುವ ಗೋಲ್ಡನ್ ಮ್ಯಾಂಗೋವನ್ನ ತಿನ್ನಬೇಕು ಎಂದು ಅವಳಿಗೆ ಕೊಡ್ತಾಳೆ. ಆದರೆ ತಾಲ ಅದನ್ನು ತಿನ್ನೋದಿಲ್ಲ. ಏಕೆಂದರೆ ಅವಳಿಗೆ ಗೊತ್ತಿರುತ್ತೆ ನನ್ನನ್ನು ಕೂಡ ಈ ಫೇರಿ ಶಿಕಾರಿ ಮಾಡಿಕೊಳ್ಳಲು ಇದನ್ನು ಕೊಡುತ್ತಿದೆ ಎಂದು. ಆಗ ತಾಲ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಕೋಪ ಮಾಡಿಕೊಳ್ಳುವ ಫೇರಿ ತನ್ನ ಅಸಲಿ ರೂಪವನ್ನ ನಮಗೆ ತೋರಿಸುತ್ತೆ. ಆಗ ಮನೆಗೆ ಬಂದ ತಾಲಾಗೆ ಬಯಾನಿಯ ಶವ ಕಾಣೋದಿಲ್ಲ. ಗಾಬರಿಯಾಗಿ ಮನೆಗೋಗ್ತಾಳೆ. ಹೋಗಿ ನೋಡಿದರೆ ಬಯಾನಿಯ ತಲೆ ಮಾತ್ರ ಅವಳಿಗೆ ಸಿಗುತ್ತೆ. ಮಿಕ್ಕ ದೇಹವನ್ನೆಲ್ಲ ಅವಳ ತಾಯಿಯೇ ತಿಂದು ಮುಗಿಸಿರ್ತಾಳೆ. ಅಲ್ಲಿಯೇ ನಮಗೆ ಫೇರಿ ಕಾಣ್ತಾಳೆ. ನಂತರ ತಾಲಾಗೆ ಒಂದು ಕಡೆಗಿರುವ ಅವಳ ತಾಯಿ ಕಾಣ್ತಾಳೆ. ಆಗ ತಾಲ ಅಮ್ಮ ಎಂದಾಗ ಲಿಗಾಯ ತನ್ನ ಮಗಳ ಮೇಲೆಯೇ ಅಟ್ಯಾಕ್ ಮಾಡಲು ಬರ್ತಾಳೆ. ತುಂಬ ಗಾಬರಿಯಾಗುವ ತಾಲ ತನ್ನನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಒಂದು ರೂಮ್ನಲ್ಲಿ ಲಾಕ್ ಆಗ್ತಾಳೆ. ಹೊರಗಿದ್ದ ಲಿಗಾಯ ಡೋರನ್ನು ಓಪನ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟು ಡಿಮೋನಿಕ್ ಧ್ವನಿಯಲ್ಲಿ ಕಿರುಚಾಡುತ್ತಿರುತ್ತಾಳೆ. ಆ ಕಿರುಚಾಟವನ್ನು ಕೇಳುತ್ತಿದ್ದ ತಾಲಾಗೆ ಹುಚ್ಚು ಹಿಡಿದಂತೆ ಆಗುತ್ತೆ. ಆಗ ಆಕೆ ಫೇರಿಗೆ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸು ಎಂದು ಜೋರಾಗಿ ಕೂಗಿ ಹೇಳ್ತಾಳೆ. ಆಗ ಇದ್ದಕ್ಕಿದ್ದಂತೆ ಮನೆ ನಿಶಬ್ದವಾಗುತ್ತೆ. ಸ್ವಲ್ಪವೂ ಶಬ್ದವು ತಾಲಾಗೆ ಕೇಳಿಸೋದೇ ಇಲ್ಲ. ಆಗ ತಾಲ ರೂಮ್ನಿಂದ ಹೊರಗೆ ಬರ್ತಾಳೆ. ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿರುವ ಅವಳ ತಾಯಿಯನ್ನು ನೋಡ್ತಾಳೆ. ಅವಳ ಬೆನ್ನಿನಿಂದ ಫೇರಿ ಕೊಟ್ಟಿದ್ದ ಬಗ್ಗು ಹೊರಗೆ ಬಂದು ಹಾರಿ ಹೋಗುತ್ತೆ. ಆಗ ಡೆಮೋನಿಕ್ ಪೊಸೆಷನ್ ನಿಂದ ಲಿಗಾಯ ಹೊರಗೆ ಬರ್ತಾಳೆ. ತನ್ನ ಮಕ್ಕಳ ಹೆಸರನ್ನು ಕೂಗುತ್ತಲೇ ಆಕೆ ಸಾವನ್ನಪ್ತಾಳೆ. ಆಗ ಫೇರಿ ಪುನಃ ಅಲ್ಲಿಗೆ ಬರ್ತಾಳೆ. ಆ ಮ್ಯಾಂಗೋವನ್ನ ಕೊಟ್ಟು ಇದನ್ನ ತಿನ್ನು, ತಿಂದರೆ ನಿನ್ನ ನೋವೆಲ್ಲ ನಿಂತು ಹೋಗುತ್ತೆ ಎಂದು ಹೇಳ್ತಾಳೆ. ಆಗ ತಾಲ ಅದನ್ನು ತೆಗೆದುಕೊಂಡ ಕೂಡಲೇ ಫೇರಿ ಮಾಯವಾಗ್ತಾಳೆ. ಹೀಗೆ ಬೆಳಿಗ್ಗೆಯಾಗುತ್ತೆ. ಆಗ ಅಲ್ಲಿಗೆ ತಾಲನ ತಂದೆ ರೊನಾಲ್ಡೋ ಹಾಗೂ ಅವನ ಫ್ರೆಂಡ್ ಬರ್ತಾರೆ. ರೊನಾಲ್ಡೋ ಇನ್ನೂ ಜೀವಂತವಾಗಿರ್ತಾನೆ. ಬಂದ ಅವನಿಗೆ ಮನೆಯ ಒಳಗೆ ತನ್ನ ಮಗನ ತುಂಡಾದ ತಲೆ ಮಾತ್ರ ಕಾಣುತ್ತೆ. ಅದನ್ನು ನೋಡಿ ತುಂಬಾ ಶಾಕ್ ಆಗಿ ಅದನ್ನು ಎತ್ತಿಕೊಂಡು ಅತಿಯಾಗಿ ಹೇಳ್ತಾನೆ. ನಂತರ ರೂಮ್ನಲ್ಲಿರುವ ತನ್ನ ಹೆಂಡತಿಯನ್ನು ನೋಡಿ ಅಳುವಾಗ ಅವನ ಸ್ನೇಹಿತ ಚಿನ್ನದ ಹುಡುಕಾಟದಲ್ಲಿರ್ತಾನೆ. ಆಗ ಆತ ಒಂದು ಜಾಗದಲ್ಲಿದ್ದ ಚಿನ್ನದ ಗಟ್ಟಿಗಳನ್ನು ಎತ್ತಿಕೊಳ್ತಾನೆ. ಸ್ನೇಹಿತರೆ, ರೊನಾಲ್ಡೋ ಜೊತೆಯೇ ಇದ್ದ ಆತ ಅವನಿಂದಲೇ ಚಿನ್ನ ಎಲ್ಲಿದೆ ಎಂಬ ವಿಷಯವನ್ನು ತಿಳಿದುಕೊಂಡಿರ್ತಾನೆ. ನಂತರ ಆತ ಅದನ್ನು ತೆಗೆದುಕೊಂಡು ರೊನಾಲ್ಡೋನನ್ನು ಸಾಯಿಸ್ತಾನೆ. ಅವನು ಅದನ್ನು ಎತ್ತಿಕೊಂಡು ಮನೆಯಿಂದ ಹೊರಗೆ ಹೋಗುತ್ತಿರೋದನ್ನ ತಾಲ ನೋಡುತ್ತಿರುತ್ತಾಳೆ. ಆದರೆ ಆಕೆ ಅವನಿಗೆ ಏನು ಕೂಡ ಮಾಡಲ್ಲ. ಏಕೆಂದರೆ ಅವಳಿಗೆ ಆ ಚಿನ್ನ ಮುಖ್ಯವಾಗಿರಲ್ಲ. ಹೀಗೆ ತಾಲನನ್ನು ಬಿಟ್ಟು ಎಲ್ಲರ ಸಾವಾಗುತ್ತೆ. ಮತ್ತೊಂದು ವಿಷಯವೇನೆಂದರೆ ಫೇರಿ ಕೊಟ್ಟಿದ್ದ ಆ ಮ್ಯಾಂಗೋವನ್ನು ತಾಲ ತಿಂದಿರೋದಿಲ್ಲ. ನಂತರ ಆಕೆ ದೇವರ ಮುಂದೆ ನಿಂತು ಕ್ಯಾಂಡಲ್ ಹಚ್ತಾಳೆ. ಆಗ ಡಿಮೋನಿಕ್ ಅಂಶದ ಆ ಮ್ಯಾಂಗೋ ನೋಡುತ್ತಿದ್ದಂತೆ ಕೊಳೆತು ಹೋಗುತ್ತೆ. ತನ್ನ ಸಫರಿಂಗ್ಸ್ ಅನ್ನು ದೇವರ ಮೂಲಕ ಕೊನೆ ಮಾಡಿಕೊಳ್ಳಲು ತಾಲ ಮುಂದಾಗಿರ್ತಾಳೆ. ಡಿಮೋನಿಕ್ ಎಂಟಿಟಿಯಾದ ಫೇರಿಯನ್ನು ದೇವರ ಮೂಲಕವೇ ಡಿವೈನ್ ಪವರ್ನಿಂದಲೇ ನಾಶ ಮಾಡಲು ಒಂದು ಲ್ಯಾಂಟರ್ನ್ ಅನ್ನು ಎತ್ತಿಕೊಂಡು ಕಾಡಿಗೆ ಹೋಗ್ತಾಳೆ. ಅಲ್ಲಿಗೆ ಇನ್ ಮೈ ಮದರ್ ಸ್ಕಿನ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.